ಮದುವೆ ಮನೆಗೂ ತಟ್ಟಿದ ಗಲ್ಫ್ ರಾಷ್ಟ್ರಗಳ ವಾರ್ ಎಫೆಕ್ಟ್. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಮದುವೆ ಮನೆಯವರ ಪರದಾಟ. ಮದುವೆ ಮನೆಗೂ ತಟ್ಟಿದ ಗಲ್ಫ್ ರಾಷ್ಟ್ರಗಳ ವಾರ್ ಎಫೆಕ್ಟ್. ಗ್ಯಾಸ್ ಸಿಲಿಂಡರ್ ಇಲ್ಲ, ಮದುವೆ ಮನೆಯಲ್ಲಿ ಪರದಾಟ. ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಸ್ ಸಿಗದೆ ಸೌದೆ ಒಲೆ ಬಳಕೆ. ಸಾವಿರಾರು ಜನರಿಗೆ ಸೌದೆ ಮೂಲಕ ಅಡುಗೆ ಮಾಡಿದ್ದಾರೆ. ಪ್ರತಿಯೊಂದು ಐಟಂ ಕೂಡ ಸೌದೆ ಮೂಲಕ ಪ್ರಿಪೇರ್. ಮದುವೆ ಮನೆಗೆ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ, ಕಷ್ಟ ಆಗುತ್ತಿದೆ. ಅನಿವಾರ್ಯ ಪರಿಸ್ಥಿತಿಯಿಂದ ಸೌದೆ ಒಲೆಯಲ್ಲಿ ಅಡುಗೆ. ಜಿಲ್ಲೆಯ ಎಲ್ಲಾ ಮದುವೆ ಮನೆಯಲ್ಲಿ ಸೌದೆಯಿಂದ ಅಡುಗೆ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗ್ತಿದೆ. ಹಾಗಾಗಿ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ ಜನ. ಇದರಿಂದ ಸೌದೆ ಮೊರೆ ಹೋಗ್ತಾ ಇರುವಂತಹ ಹಾವೇರಿ ಮಂದಿ. ಮದುವೆ ಮನೆಗೆ ತಟ್ಟಿದ ಗಲ್ಫ್ ರಾಷ್ಟ್ರಗಳ ವಾರ್. ಎಲ್ಲೆಡೆ ಸಹಿತ ಕೆಲವೊಂದು ಹೋಟೆಲ್ಗಳಲ್ಲಿ, ಬೆಂಗಳೂರಿನಲ್ಲೂ ನಾವು ಗಮನಿಸಿದ್ರೆ ಸೌದೆ ಮೇಲೆನೇ ಅಡಿಗೆ ಆಗ್ತಾ ಇದೆ. ಇನ್ನು ಮದುವೆ ಮನೆ ಅಂತ ಅಂದ್ರೆ ನೂರಾರು ಜನಗಳಿಗೆ ಅಡಿಗೆ ಮಾಡಬೇಕಾಗಿರುತ್ತೆ. ಗ್ಯಾಸ್ನ ಸಮಸ್ಯೆ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯದಿಂದ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಹೇಗಾದ್ರೂ ಆಗ್ಲಿ, ಒಟ್ಟಿನಲ್ಲಿ ಮದುವೆ ಆಗ್ಬೇಕು, ಮದುವೆಗೆ ಬಂದವರಿಗೆ ಊಟ ಸಿಗ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಸೌದೆ ಒಲೆಯನ್ನ ಬಳಕೆ ಮಾಡ್ಕೋಬೇಕು. ಇರುವಂತ ಆಪ್ಷನ್ ಸೌದೆ ಒಲೆಯನ್ನ ಬಳಕೆ ಮಾಡಿಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಮದುವೆ ಮನೆಯಲ್ಲಿ ಸೌದೆ ಒಲೆಯಿಂದ ಅಡಿಗೆ ಮಾಡ್ತಾ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇನು ಹೊಸದೇನಲ್ಲ. ಮುಂಚೆನೂ ಸಹಿತ ಗ್ಯಾಸ್ ಬಳಕೆಗಿಂತ ಈ ರೀತಿಯಾಗಿ ಸೌದೆ ಒಲೆಗಳಲ್ಲಿ ಅಡಿಗೆ ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಈಗಲೂ ಸಹಿತ ಹಲವಾರು ಜಾತ್ರೆಗಳಲ್ಲಿ ಗಮನಿಸಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೌದೆ ಮೇಲೆನೇ ಅಡಿಗೆ ಮಾಡ್ತಾರೆ. ಹಾಗಾಗಿ ಇದೇನು ಅವ್ರಿಗೆ ಹೊಸದಾಗಿರಲ್ಲ. ಬಟ್ ಇದು ನಮಗೆ ಹೊಸ ಸುದ್ದಿ. ಯಾಕಂದರೆ ಈಗ ಗ್ಯಾಸ್ನ ಸಮಸ್ಯೆ ಇದೆ. ಆ ಸಮಸ್ಯೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅದನ್ನು ನಾವು ತೋರಿಸ್ಬೇಕಲ್ವಾ. ಗ್ಯಾಸ್ನ ಸಮಸ್ಯೆ ಆಗಿದೆ ಅಂತ ಇದು ಒಂದು ರೀತಿಯಾದಂಥ ಸುದ್ದಿ. ಗ್ಯಾಸ್ನ ಸಮಸ್ಯೆ ಎಲ್ಲೆಡೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನೇನು ಮಾಡ್ತಾರೆ? ಅನಿವಾರ್ಯವಾಗಿ ಊಟದ ವ್ಯವಸ್ಥೆ ಮಾಡಲೇಬೇಕು. ಮದುವೆ ಮನೆಯಲ್ಲಿ ನೂರಾರು ಜನಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಆಗಬೇಕು. ಹಾಗಾಗಿ ಸೌದೆ ಮೇಲೆ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ನ ಕೊರತೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿ ಆಗುವಂಥದ್ದು ಸಹಜ. ಅಡಿಗೆ ಸೌದೆ ಒಲೆ ಮೇಲೆ ಈಗಲೂ ಅಡಿಗೆ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದೆ ಅಲ್ವಾ, ಗ್ಯಾಸ್ನ ಸಮಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಜಿಲ್ಲೆಗಳನ್ನು ಹೊರತುಪಡಿಸಿ ಹಳ್ಳಿಗಳಲ್ಲಿ ನಾವು ಹೋಗಿ ನೋಡಿದ್ರೆ ಅವರಿಗೆ ಗ್ಯಾಸ್ ಸಮಸ್ಯೆ ಅನ್ನೋದೇ ಅಲ್ಲಿ ಆಗಿಲ್ಲ. ಯಾಕಂದ್ರೆ ಅವರು ಈಗಲೂ ಸೌದೆ ಒಲೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಸೌದೆ ಒಲೆ ಮೇಲೇನೆ ಅಡುಗೆ ಮಾಡುವಂಥದ್ದು ಅದು ಈಗೂ ಕೂಡ ಅವರಿಗೆ ರೂಢಿಯಲ್ಲಿದೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಸಿಟಿ ಅಂತ ಬಂದಾಗ ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ. ಆಪ್ಷನ್ಸ್ ಇಲ್ಲ. ಗ್ಯಾಸ್ ಮೇಲೇ ಅವಲಂಬಿತ. ಸೌದೆ ಒಲೆ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ.